ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ NR ಸ್ಟ್ರೀಮ್ ಕನ್ನಡ. ಇವತ್ತಿನ ಟಾಪಿಕ್ಕು ಮಹಿಳೆಯರಿಗೆ ಉಚಿತ ಎಲೆಕ್ಟ್ರಿಕ್ ಸ್ಕೂಟರ್. ಎಷ್ಟು ನಿಜ ಎಷ್ಟು ಸುಳ್ಳು ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಸ್ಕೀಮ್ ಇರೋದು ನಿಜ, ಬಟ್ ಈ ಸ್ಕೀಮು ಪ್ರತಿಯೊಬ್ಬರಿಗೂ ಅಲ್ಲ. ಕೇವಲ BBMP ವ್ಯಾಪ್ತಿಯಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಮಾತ್ರ. ಸೊ ಇದ್ರ ಬಗ್ಗೆ ಹಾಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಇದೇ ಥರ ನಿಮಗೆ ಬೇಕಾಗುವಂಥ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ತನ್ನ 2024-25ನೇ ಸಾಲಿನ ಕಲ್ಯಾಣ ಯೋಜನೆಯಡಿಗಳಲ್ಲಿ ಉಚಿತ ಎಲೆಕ್ಟ್ರಿಕ್ ಸ್ಕೂಟರ್ ಸೇರಿದಂತೆ ವಿವಿಧ ಆರ್ಥಿಕ ಪ್ರೋತ್ಸಾಹ ಪ್ಯಾಕೇಜ್ಗಳಿಗೆ ಅರ್ಜಿ ಆಹ್ವಾನ ಮಾಡಿದೆ. ನಿಗದಿತ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಬೇಕು. ಇದು ಆಫ್ಲೈನ್ನಲ್ಲಿ ಇರುತ್ತೆ. ಸೊ ಲಾಸ್ಟ್ ಡೇಟು May 2, 2025. ನಾಳೆನೇ ಲಾಸ್ಟ್ ಡೇಟ್ ಇದೆ. ಸುಮಾರು ಜನ BBMP ಬಿಟ್ಟು ಔಟ್ಸೈಡರ್ಸ್ ಎಲ್ಲಾನು ಉಚಿತ ಎಲೆಕ್ಟ್ರಿಕ್ ಸ್ಕೂಟರ್ ಬಿಟ್ಟಿದ್ದಾರೆ ಅಂತ ಅನ್ಕೋತಾರೆ. ಬಟ್ ಅದು ಅವ್ರಿಗಲ್ಲ. ನಿಮ್ಗೆ ಅಂತ ಸಪ್ರೇಟ್ ಬಿಡ್ತಾರೆ. ಹಿಂದುಳಿದ ಕಲ್ಯಾಣ ವರ್ಗ ಅಂತ ಬಿಡ್ತಾರೆ, SC ಸ್ಕೀಮ್ ಬಿಡ್ತಾರೆ, ಅಂಬೇಡ್ಕರ್ ಬಿಡ್ತಾರೆ. ಅದು ಬಿಟ್ಟಾಗ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೀವೋ. ಬಟ್ ಸದ್ಯಕ್ಕೆ ಇದು ಸ್ಕೀಮ್ ಬಿಟ್ಟಿರೋದು ಬರೀ BBMP ಲಿಮಿಟ್ನವ್ರಿಗೆ ಮಾತ್ರ. ಅದು ಕೂಡ BBMP ನಲ್ಲಿ ಈ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಮಹಿಳೆಯರು ಒಂದು ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡ್ತಾ ಇರಬೇಕು, ಇಲ್ಲ ಪೌರ ಕಾರ್ಮಿಕರಾಗಿರ್ಬೇಕು, ಇಲ್ಲ ಅಂದ್ರೆ ಗೃಹ ಹೊಂದಾಣಿಕೆ ಕಾರ್ಮಿಕರಾಗಿರ್ಬೇಕು, ಇಲ್ಲ ಸಣ್ಣ ಪುಟ್ಟ ಅಂಗಡಿಗಳು, ಮಳಿಗೆಗಳು ಇಂಥ ಕಡೆ ಕೆಲಸ ಮಾಡ್ತಿರತಕ್ಕಂಥ ಮಹಿಳೆಯರಾಗಿರ್ಬೇಕು. ಅವರ ಅಡ್ರೆಸ್ ಪ್ರೂಫು, ID ಪ್ರೂಫು, ರೇಷನ್ ಕಾರ್ಡು, ಪ್ರತಿಯೊಂದು ಡಾಕ್ಯುಮೆಂಟ್ಸು ಕೂಡ BBMP ಲಿಮಿಟ್ನ ಅಡ್ರೆಸ್ನಲ್ಲೇ ಇರಬೇಕು. ಸೊ ಏನೇನು BBMP ನಲ್ಲಿ ಬರೀ ಇದೊಂದೇ ಸ್ಕೀಮ್ ಅಲ್ಲ ಬಿಟ್ಟಿರೋದು. ಇದ್ರ ಜೊತೆ ಹೊಲಿಗೆ ಯಂತ್ರದ ವಿತರಣೆದು ಸ್ಕೀಮ್ ಬಿಟ್ಟಿದ್ದಾರೆ, ಮತ್ತೆ ತ್ರಿಚಕ್ರ ವಾಹನದ್ದು ಸ್ಕೀಮ್ ಬಿಟ್ಟಿದ್ದಾರೆ, ವೆಂಡಿಂಗ್ ಮಷೀನು, ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ, ಫ್ಲಾಟ್ ಖರೀದಿಗೆ ಸಹಾಯಧನ, ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಧನ, ಔಷಧಿ ಅಂಗಡಿಗಳಿಗೆ ಆರಂಭಿಸಲು ಸಹಾಯಧನ, ಆಟೋ ಕಾರು ಖರೀದಿಗೆ ಸಹಾಯಧನ, ಶಾಲಾ ಶುಲ್ಕ ಮರುಪಾವತಿಗೋಸ್ಕರನು ಸಹಾಯಧನ ಬಿಟ್ಟಿದ್ದಾರೆ, ಹಾಗೂ ಸ್ವಯಂ ಉದ್ಯೋಗ ಯಾರ್ಯಾರು ಪ್ರಾರಂಭಿಸಬೇಕು ಅಂತ ಅನ್ಕೊಂಡಿರ್ತಾರೆ ಅಂಥವ್ರಿಗೂ ಕೂಡ ಸ್ಕೀಮ್ ಬಿಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಸ್ಕೀಮ್ ಇದೆ. ಬಟ್ ಜನಕ್ಕೆ ಜಾಸ್ತಿ ರೀಚ್ ಆಗಿರೋದು ಬಂದು ಎಲೆಕ್ಟ್ರಿಕ್ ಸ್ಕೂಟರ್. ಸೊ ನಾನು ಹೇಳ್ದಂಗೆ ಇದು ಬೇರೆ ಯಾರಿಗೂ ಸಿಗಲ್ಲ. ಬರೀ BBMP ನಲ್ಲಿರೋರಿಗೆ, ಮಹಿಳೆಯರಿಗೆ, ಅದರಲ್ಲೂ ಗಾರ್ಮೆಂಟ್ಸ್ ಕೆಲಸ ಮಾಡ್ತಿರೋರಿಗೆ, ಪೌರ ಕಾರ್ಮಿಕರಿಗೆ, ಹಾಗೂ ಅಂಗಡಿ ಮಳಿಗೆಗಳು ಇಂಥ ಕಡೆ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಮಹಿಳೆಯರು, ಅಂಥವ್ರಿಗೆ ಮಾತ್ರ. ಇನ್ನು ಈ ಹಿಂದೆ ಕೂಡ BBMP ಲಿಮಿಟ್ ಅಲ್ಲಿ ಯಾವುದೇ ಅಪ್ಲಿಕೇಶನ್ ನೀವು ಹಾಕಿ ಗೌರ್ಮೆಂಟ್ ಸ್ಕೀಮ್ ಅಲ್ಲಿ ಯಾವುದು ಎಲಿಜಿಬಿಲಿಟಿ ಬಂದಿರಬಾರ್ದು ನೀವು, ಅಂಥವ್ರಿಗೆ ಮಾತ್ರ ಇದು. ಒಂದ್ಸಲ ಏನಾರು ನೀವು ಗೌರ್ಮೆಂಟ್ ಸ್ಕೀಮ್ ನ ಯೂಸ್ ಮಾಡಿದ್ರೆ ಈ ಅಪ್ಲಿಕೇಶನ್ ಹಾಕೋದಿಕ್ಕಾಗಲ್ಲ. ನೆಕ್ಸ್ಟು ಈ ಅರ್ಜಿ ಏನಾದ್ರು ನಾವು ಸಲ್ಲಿಸಬೇಕು, ಹೌದು ನಾವು BBMP ಲಿಮಿಟ್ ನಲ್ಲಿ ಇದೀವು ಅಂತ ಅನ್ನೋದಾದ್ರೆ ನಿಮ್ಗೆ ಬೇಕಾಗಿರುವಂತ ಅಗತ್ಯವಿರುವ ದಾಖಲೆಗಳು: ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ರೇಷನ್ ಕಾರ್ಡು, ವಾಸ ದೃಢೀಕರಣ ಪತ್ರ, ಅಥವಾ ನಿಮ್ದು ವಿದ್ಯುತ್ ಬಿಲ್ಲು ಅಥವಾ ರೇಷನ್ ಕಾರ್ಡು, ಅವೆರಡರಲ್ಲಿ ಒಂದು ಅಡ್ರೆಸ್ ಮ್ಯಾಚ್ ಆಗಬೇಕು, ವಾಸ ದೃಢೀಕರಣ ಪತ್ರ. ನೆಕ್ಸ್ಟ್ ವಯಸ್ಸು ದೃಢೀಕರಿಸುವ ದಾಖಲೆ, SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಅಥವಾ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಇವೆರಡರಲ್ಲಿ ಒಂದಿದ್ರು ನಡೆಯುತ್ತೆ. ಸೊ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 2ನೇ ತಾರೀಕು ಇರೋದ್ರಿಂದ ಸೊ ಇನ್ನಿರೋದೇ 2 ಡೇಸು. ಬಟ್ ನಾವು ಈ ವಿಡಿಯೋ ಏನಕ್ಕೋಸ್ಕರ ಮಾಡಿದ್ದು ಅಂದ್ರೆ, ಇದು ಬಿಟ್ಟಿರೋದು ಬರೀ BBMP ಲಿಮಿಟ್. ಬಟ್ ತುಂಬಾ ಜನ ಏನ್ ತಿಳ್ಕೊಂಡಿದ್ದಾರೆ ಅಂತಂದ್ರೆ, ಸ್ಕೀಮ್ BBMP ಅಂತ ನೋಡಿಲ್ಲ ಅವರು, ಜಸ್ಟ್ ಫ್ರೀ ಎಲೆಕ್ಟ್ರಿಕ್ ಸ್ಕೂಟರು ನಾವು ಹಾಕ್ಬೋದಾ ಅಂತ ಇರ್ತಾರೆ. ಈಗ ಸದ್ಯಕ್ಕೆ ಬಿಟ್ಟಿರೋದು BBMP ಅವ್ರಿಗೆ ಮಾತ್ರ. ಇನ್ನು ನಾರ್ಮಲ್ ಬೇರೆ ಕ್ಯಾಸ್ಟ್ ವೈಸು ಬಿಡ್ತಾ ಇರ್ತಾರೆ ಇನ್ನ ಸ್ಕೀಮ್ಗಳು. ಸ್ವಯಂ ಉದ್ಯೋಗ ಯೋಜನೆ ಆಗಿರ್ಬೋದು, ಹೊಲಿಗೆ ಯಂತ್ರದ ಯೋಜನೆ ಆಗಿರ್ಬೋದು, ಪ್ರತಿಯೊಂದು ಬಿಡ್ತಾರೆ. ಬಿಟ್ಟಾಗ ನಾವೇ ಅಪ್ಡೇಟ್ ಮಾಡ್ತೀವಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ.